To my YouTube channel. In this video we are going to continue quick revision of sources of energy. In the previous video we have got the quick revision about control and coordination. ನೋಡಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ನಾನು ಇನ್ನೊಂದು ಪಾಯಿಂಟ್ ಬಿಟ್ಟಿದ್ದೆ. ಏನಪ್ಪ ಅದು ಅಂದರೆ ರಿಫ್ಲೆಕ್ಸ್ ಆರ್ಕ್ನ ಕೊಟ್ಬಿಟ್ಟು ಪಾರ್ಟ್ಸ್ನ ಮೆನ್ಷನ್ ಮಾಡಿ ಅಂತ ಕೇಳ್ತಾನೆ. ಅಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ ಅಂದರೆ ಸೆನ್ಸರಿ ನ್ಯೂರಾನ್ ಇರುತ್ತೆ, ರಿಲೇ ನ್ಯೂರಾನ್ ಇರುತ್ತೆ, ಮೋಟಾರ್ ನ್ಯೂರಾನ್ ಇರುತ್ತೆ, ಸ್ಪೈನಲ್ ಕಾರ್ಡ್ ಇರುತ್ತೆ, ಮತ್ತು ಎಫೆಕ್ಟಾರ್ಸ್ ಇರುತ್ತೆ. ಸೊ ಇಷ್ಟಿರುತ್ತೆ. ಇವುಗಳ ಫಂಕ್ಷನ್ಸನ್ನ ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕು. ಅದು ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ, ಅದರ ಫಂಕ್ಷನ್ ಏನು ಕಂಪಲ್ಸರಿ ತಿಳ್ಕೊಬೇಕು. ಇನ್ನು ಅದ್ರ ಜೊತೆಗೆ ನೀವು ತಿಳ್ಕೊಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬ್ರೈನ್ ಬಗ್ಗೆ ತಿಳ್ಕೊಬೇಕು. ಬ್ರೈನ್ನಲ್ಲಿ ಪಾರ್ಟ್ಸ್ಗಳನ್ನು ಗುರುತಿಸಕ್ಕೆ ಬರಬೇಕು. ನನ್ನ ಪ್ರಕಾರ ಬ್ರೈನ್ ಡಯಾಗ್ರಾಮ್ನ ಎಕ್ಸಾಮಿನೇಷನ್ಗೆ ಕೊಡ್ತಾರೆ. ಈ ಸಲ ಎಕ್ಸಾಮಿನೇಷನ್ನಲ್ಲಿ ಶನಿವಾರ ಬರುವಂತಹ ಎಕ್ಸಾಮ್ನಲ್ಲಿ ಖಂಡಿತ ಬ್ರೈನ್ ಡಯಾಗ್ರಾಮ್ ಕೊಡ್ಬೋದು ಅಂತ ನನ್ನ ಗೆಸ್ ಇದೆ. ಸೊ ಇಟ್ ಮೇ ಬಿ. ನೆಕ್ಸ್ಟ್ ಇದಾದಮೇಲೆ ಈ ಒಂದು ಸೆಷನ್ನಲ್ಲಿ ಸೋರ್ಸಸ್ ಆಫ್ ಎನರ್ಜಿನ ಕ್ವಿಕ್ ರಿವಿಷನ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಮೂವ್ ಫಾರ್. ಯಾವ್ಯಾವ ಟಾಪಿಕ್ನ ಸ್ಟಡಿ ಮಾಡಬೇಕು ಸೋರ್ಸಸ್ ಆಫ್ ಎನರ್ಜಿನಲ್ಲಿ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಸೋರ್ಸಸ್ ಆಫ್ ಎನರ್ಜಿ ಬಂದರೆ ಟೂ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿ ಬರುತ್ತೆ. ಒಂದು ರಿನ್ಯೂಯಬಲ್ ಅಂತ ಕರಿತೀವಿ, ಇನ್ನೊಂದನ್ನ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ರಿನ್ಯೂಯಬಲ್ ಅಂದರೆ ಏನು, ಯಾವುದನ್ನ ನಾವು ಪುನಃ ಬಳಕೆ ಮಾಡ್ಬೋದು, ವಿಚ್ ಕ್ಯಾನ್ ಬಿ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್, ವಿಚ್ ವಿಲ್ ನಾಟ್ ಗೆಟ್ ಎಕ್ಸಾಸ್ಟ್. They are called renewable sources of energy which can be used for a very long time. It is called as renewable sources of energy. Example, solar energy, wind energy, tidal energy, ಇವೆಲ್ಲವೂ ಕೂಡ ಎಕ್ಸಾಂಪಲ್ ಫಾರ್ ರಿನ್ಯೂಯಬಲ್. ಇನ್ನು ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೇನು, the source of energy which cannot be used again and again, which will get exhaust and which are available in limited. They are called as non-renewable sources of energy. Example ge bandre all the fossil fuels are non-renewable sources of energy because they are available in limited. So if you use again and again, it one day or the other day it will get exhaust. Idu ಇನ್ನು ನೆಕ್ಸ್ಟ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೆ ಏನು, ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೆ ಏನು. ಸೊ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಯಾವ ಸೋರ್ಸ್ ಆಫ್ ಎನರ್ಜಿನ ನಾವು ತುಂಬಾ ಹಳೆ ಕಾಲದಿಂದ ಬಳಕೆ ಮಾಡ್ಕೊಂಡ್ ಬರ್ತಿದ್ದೀವೋ, ಸೊ ದ ಸೋರ್ಸ್ ಆಫ್ ಎನರ್ಜಿ ವಿಚ್ ವಿ ಆರ್ ಯೂಸಿಂಗ್ ಫ್ರಮ್ ಓಲ್ಡನ್ ಡೇಸ್. ಈಗ ಫಾರ್ ಎಕ್ಸಾಂಪಲ್ ಸೌದೆನ ಯೂಸ್ ಮಾಡ್ಕೊಂಡು ಒಲೆನಲ್ಲಿ ನಾವು ಅಡುಗೆ ಮಾಡ್ತಾ ಇದ್ವು, ಅದು ಈಗಿಂದಲ್ಲ, ಅದು ಓಲ್ಡ್. ಸೊ ಅದನ್ನ ನಾವು ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ದಟ್ ಈಸ್ ಯೂಸಿಂಗ್ ವುಡ್ ವಿ ಆರ್ ಕುಕಿಂಗ್ ದ ಫುಡ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕನ್ವೆನ್ಷನಲ್. ಇನ್ನು ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂದ್ರೆ ಏನು, ಯಾವ ಸೋರ್ಸಸ್ ಆಫ್ ಎನರ್ಜಿನ ನಾವು ಇತ್ತೀಚೆಗೆ ಬಳಕೆ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿನ ಇತ್ತೀಚೆಗೆ ಬಳಕೆ ಮಾಡ್ತಾ ಇದ್ದೀವಿ, ವಿಂಡ್ ಎನರ್ಜಿನ, ಯಾವುದು ಈಗ ಮಾಡರ್ನ್ ನಾವು ಈಗ ಪ್ರೆಸೆಂಟ್ ಬಳಕೆ ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಒಂದು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂದ್ರೆ ಯಾವುದು? ಸೊ ಅದಕ್ಕೆ ತನ್ನದೇ ಆದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಹಾಗಾದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸೋರ್ಸಸ್ ಆಫ್ ಎನರ್ಜಿ ಆರ್ ಐಡಿಯಲ್ ಫ್ಯೂಯಲ್ ಅಂತಾನು ಕೇಳಬಹುದು. ಸೊ ಎರಡಕ್ಕೂ ಒಂದೇ ಆನ್ಸರು. ಮೊದಲನೇದು ವಿಚ್ ಗಿವ್ಸ್ ಔಟ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಯಾವುದು ಹೆಚ್ಚು ಹೀಟನ್ನ ಹೊರಗಡೆಗೆ ಬಿಟ್ಕೊಡುತ್ತೋ ಅದನ್ನ ವಿ ಕಾಲ್ ಇಟ್ ಆಸ್ ಗುಡ್ ಸೋರ್ಸಸ್ ಆಫ್ ಎನರ್ಜಿ ಅಥವಾ ಐಡಿಯಲ್ ಸೋರ್ಸ್ ಆಫ್ ಎನರ್ಜಿ ವಿಚ್ ಆಸ್ ಹೈ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಒಂದು ಇಟ್ ಶುಡ್ ಬಿ ಈಸಿಲಿ ಅಸೆಸಬಲ್ ಅಂದರೆ ಈಸಿಯಾಗಿ ಸಿಗಬೇಕು. ಇಟ್ ಶುಡ್ ಬಿ ಎಕನಾಮಿಕಲ್, ಕಾಸ್ಟ್ ಕಡಿಮೆ ಇರಬೇಕು. ಈಸಿ ಟು ಸ್ಟೋರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಸ್ಟೋರ್ ಮಾಡೋದಕ್ಕೂ ಈಸಿಯಾಗಿರಬೇಕು. ನೆಕ್ಸ್ಟು ಇಟ್ ಶುಡ್ ಬಿ ಎಕೋ ಫ್ರೆಂಡ್ಲಿ. ಈ ಥರ ಯಾವ್ಯಾವ್ದು ಇರುತ್ತೋ ಇದನ್ನೆಲ್ಲ ಗುಡ್ ಸೋರ್ಸಸ್ ಆಫ್ ಎನರ್ಜಿ. It should have high calorific value, it should be accessible, it should be economical, it should be easy to store and transport, and the fifth one is it should be eco-friendly. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರ್ಯಾರಿಗಿರುತ್ತೋ ಅವರೆಲ್ಲ ಗುಡ್ ಫ್ಯೂಯಲ್ ಅಂತ ಅಥವಾ ಗುಡ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗಿರುವಂಥ ವೆರಿ ಇಂಪಾರ್ಟೆಂಟ್. ಇನ್ನು ಗುಡ್ ಫ್ಯೂಯಲ್ ಅಂದರೆ ಯಾರು? ಸೊ ಯಾರು ಹೆಚ್ಚು ಹೀಟನ್ನು ಬಿಟ್ಕೊಡ್ತಾರೋ, ಯಾರು
ಸ್ಮೋಕನ್ನ ಪ್ರೊಡ್ಯೂಸ್ ಮಾಡೋದಿಲ್ವೋ, ಯಾರು ರೆಸಿಡ್ಯೂನ ಬಿಡೋದಿಲ್ವೋ, ಯಾರು ಪೊಲ್ಯೂಷನ್ ಮಾಡೋದಿಲ್ವೋ ಅವರೆಲ್ಲ ಗುಡ್ ಫ್ಯೂಯಲ್ ಅಂತ ಕರಿತೀವಿ. ಮುಂದೆ, ಸೊ ವಾಟ್ ಈಸ್ ದ ಮೇನ್ ಕಾಸ್ ಫಾರ್ ಡಿಮ್ಯಾಂಡ್ ಫಾರ್ ಎನರ್ಜಿ? ಇವತ್ತು ಎನರ್ಜಿಗೆ ಡಿಮ್ಯಾಂಡು ಜಾಸ್ತಿ ಇದೆ. ಯಾಕೆ? ಬಿಕಾಸ್ ವಿ ಆರ್ ಯೂಸಿಂಗ್ ಕಂಟಿನ್ಯೂಸ್ಲಿ ಫಾಸಿಲ್ ಫ್ಯೂಯಲ್ಸ್. ಅದು ಖಾಲಿ ಆಗ್ತಾ ಹೋಗ್ತಾ ಇದೆ. ಅದರಿಂದ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ ಡಿಮ್ಯಾಂಡ್ ಹೆಚ್ಚು. ಒಂದು. ಎರಡನೇದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಿಮ್ಯಾಂಡು ಜಾಸ್ತಿ ಆಗೋಕ್ಕೆ ಕಾರಣ, ಸೊ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ದ ಪಾಪ್ಯುಲೇಷನ್ ಇನ್ಕ್ರೀಸಸ್, ಸೊ ಡಿಮ್ಯಾಂಡ್ ಆಲ್ಸೋ ಇನ್ಕ್ರೀಸಸ್. ಅವೈಲಬಿಲಿಟಿ ಕಡಿಮೆ ಇದೆ, ಡಿಮ್ಯಾಂಡು ಹೆಚ್ಚಾಗಿದೆ. ಇದು ಎರಡನೇ ಕಾರಣ. ಇದನ್ನು ನಾವಿಲ್ಲಿ ನೋಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಾವು ಬರೋಣ. ಅದು ಯಾವುದಪ್ಪ ಅಂದರೆ, ಸೊ ವಾಟ್ ಈಸ್ ದ ನೀಡ್ ಫಾರ್ ಕನ್ಸರ್ವಿಂಗ್ ಫಾಸಿಲ್ ಫ್ಯೂಯಲ್? ಫಾಸಿಲ್ ಫ್ಯೂಯಲ್ಸ್ನ ಯಾಕೆ ನಾವು ಕನ್ಸರ್ವ್ ಮಾಡಬೇಕು? ಯಾಕೆಂದರೆ ಅದರ ಅವೈಲಬಿಲಿಟಿ ಲಿಮಿಟೆಡ್ ಆಗಿದೆ. ನಾವು ಇರೋದನ್ನ ಫ್ಯೂಚರ್ ಜನ್ರೇಷನ್ಗೂ ಕೂಡ ಉಳಿಕೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ನಾವು ಅದನ್ನು ಕನ್ಸರ್ವ್ ಮಾಡಲೇಬೇಕು. ಇದು ಮುಖ್ಯವಾದದ್ದು. ಹಾಗಾದರೆ ಫಾಸಿಲ್ ಫ್ಯೂಯಲ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ನಮಗಾಗುವ ಡಿಸ್ಅಡ್ವಾಂಟೇಜಸ್ ಏನೇನು? ಒಂದು, ಇಟ್ ಕಾಸಸ್ ಏರ್ ಪೊಲ್ಯೂಷನ್, ಇಟ್ ಕಾಸಸ್ ಆಸಿಡ್ ರೈನ್, ಅಂಡ್ ಆಲ್ಸೋ ಇಟ್ ಕಾಸಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ನೋಡಿ, ಏರ್ ಪೊಲ್ಯೂಷನ್ ಉಂಟಾಗುತ್ತೆ ಒಂದು. ನೆಕ್ಸ್ಟ್ ಎರಡನೇದು ಆಸಿಡ್ ರೈನ್ ಉಂಟಾಗುತ್ತೆ. ಮೂರನೇದು ಗ್ರೀನ್ ಹೌಸ್ ಎಫೆಕ್ಟ್ ಉಂಟಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಸೊ ಇದು ಇಫ್ ಯೂಸ್ ಮೋರ್ ಆ್ಯಂಡ್ ಮೋರ್ ಫಾಸಿಲ್ ಫ್ಯೂಯಲ್ಸ್, ಇದನ್ನು ಜ್ಞಾಪಕ ಇಟ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ಗೆ ಬರೋಣ. ಥರ್ಮಲ್ ಪವರ್ ಪ್ಲಾಂಟ್ ಅಂದರೆ ಯಾವ ಜಾಗದಲ್ಲಿ ಕೋಲು ಸಿಗುತ್ತೋ ಅದನ್ನು ಕೋಲ್ ಫೀಲ್ಡ್ ಅಂತ ಕರಿತೀವಿ. ಈ ಕೋಲ್ ಫೀಲ್ಡ್ನಲ್ಲಿ ಅಂದರೆ ಕೋಲ್ ಫೀಲ್ಡು ಇಲ್ಲಿದೆ ಅಂದರೆ ಅದರ ಪಕ್ಕನೇ ನಾವು ಅದರ ನಿಯರ್ ಬೈಯೇ ನಾವೇನು ಮಾಡಬೇಕಪ್ಪ ಅಂದರೆ ಥರ್ಮಲ್ ಪವರ್ ಪ್ಲಾಂಟನ್ನು ಕಟ್ಟಬೇಕು. ಯಾಕೆ ಅಂದರೆ ಅದರ ನಿಯರೇ ಕಟ್ಟೋದ್ರಿಂದ, ಸೊ ನೋಡಿ, ಈಗ ಎಲ್ಲೋ ತುಂಬ ದೂರದಲ್ಲಿ ನಾವು ಥರ್ಮಲ್ ಪವರ್ ಪ್ಲಾಂಟನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ಕೋಲನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಚ್ಚು ಖರ್ಚು ಬರುತ್ತೆ. ಅದೇ ನಾವು ಕೋಲ್ ಫೀಲ್ಡ್ ಅಥವಾ ಆಯಿಲ್ ಫೀಲ್ಡಿನ ನಿಯರೇ ನಾವು ಥರ್ಮಲ್ ಪವರ್ ಪ್ಲಾಂಟ್ನ ಕಟ್ಟೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳಿಯುತ್ತೆ. ಬಟ್ ನಾವು ಲಾಂಗ್ ಟ್ರಾನ್ಸ್ಮಿಷನ್, ತುಂಬ ದೂರಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಆದಂಥ ಎಲೆಕ್ಟ್ರಿಸಿಟಿನ ಟ್ರಾನ್ಸ್ಪೋರ್ಟ್ ಮಾಡೋದು ತುಂಬ ಈಸಿ. ಕಡಿಮೆ ಖರ್ಚಿನಲ್ಲಿ ವೈರನ್ನು ಬಳಕೆ ಮಾಡಿಕೊಂಡು ತುಂಬ ದೂರಕ್ಕೆ ಟ್ರಾನ್ಸ್ಮಿಷನ್ ಮಾಡ್ಕೋಬೋದು ಎಲೆಕ್ಟ್ರಿಸಿಟಿನ. ಬಟ್ ಕೋಲನ್ನು ಒಂದು ಜಾಗದಿಂದ ತುಂಬ ದೂರ ಜಾಗಕ್ಕೆ ತಗೊಂಡೋಗೋದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ತುಂಬ ಬರುತ್ತೆ. ಆದ್ದರಿಂದ ಎಲ್ಲಿ ಕೋಲ್ ಫೀಲ್ಡ್ ಇರುತ್ತೋ, ಎಲ್ಲಿ ಆಯಿಲ್ ಫೀಲ್ಡ್ ಇರುತ್ತೋ ಅದರ ನಿಯರೇ ನಾವೇನು ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಥರ್ಮಲ್ ಪವರ್ ಪ್ಲಾಂಟ್. ಹಾಗಾದರೆ ಒಂದು ಥರ್ಮಲ್ ಪವರ್ ಪ್ಲಾಂಟು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ಒಂದು ಥರ್ಮಲ್ ಪವರ್ ಪ್ಲಾಂಟ್ ಅಂತ ಬಂದಾಗ ಅಲ್ಲಿ ನಾವು ಕೋಲನ್ನು ಫ್ಯೂಯಲ್ ಆಗಿ ಬಳಸ್ತೀವಿ. ಹಾಗಾದರೆ ಹೇಗೆ ಕೆಲಸ ಮಾಡುತ್ತೆ? ಕೋಲನ್ನು ಬರ್ನ್ ಮಾಡ್ತೀವಿ. ಇಟ್ ರಿಲೀಸಸ್ ಲಾಟ್ ಆಫ್ ಹೀಟ್ ಎನರ್ಜಿ. ಈ ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ವಾಟರ್ನ ಹೀಟ್ ಮಾಡ್ತೀವಿ. ಲಿಕ್ವಿಡ್ ವಾಟರ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಟೀಮ್. ಆ ಸ್ಟೀಮ್ನ ನಾವು ಟರ್ಬೈನ್ಗೆ ಬಡಿಯೋ ಹಾಗೆ ಮಾಡ್ತೀವಿ. ವೆನ್ ದ ಸ್ಟೀಮ್ ಸ್ಟ್ರೈಕ್ಸ್ ದ ಟರ್ಬೈನ್ ಸ್ಟಾರ್ಟ್ಸ್ ಟು ರೊಟೇಟ್. Turbine is connected to generator. As the turbine rotates, generator also rotate and it generate electricity. ಈ ರೀತಿ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ನಾವು ಬಳಕೆ ಮಾಡಿಕೊಂಡು ಸೊ ವಿ ಆರ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಥರ್ಮಲ್ ಪವರ್ ಪ್ಲಾಂಟ್ ನಲ್ಲಿ ಯಾವುದು ಫ್ಯೂಯಲ್? ಸೊ ಕೋಲ್, ಕಲ್ಲಿದ್ದಲು ಇದೆಯಲ್ಲ ಅದನ್ನೇ ಫ್ಯೂಯಲ್ ಆಗಿ ಬಳಸ್ತೀವಿ. ಇನ್ನು ಹೈಡ್ರೋ ಎಲೆಕ್ಟ್ರಿಸಿಟಿನ ಹೇಗೆ ಜನರೇಟ್ ಮಾಡೋದು? ಹೈಡ್ರೋ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ಹೇಗೆ ಅಂದರೆ, ಸೊ ಮೊದಲನೇದು ನಾವು ವಾಟರು ಡ್ಯಾಮ್ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದ ಸ್ಟೋರ್ಡ್ ವಾಟರ್ ಇನ್ ದ ಡ್ಯಾಮ್ ವಿಲ್ ಪೊಸೆಸ್ ಪೊಟೆನ್ಷಿಯಲ್ ಎನರ್ಜಿ. ಆ ನೀರನ್ನು ನಾವು ಡ್ಯಾಮ್ನಿಂದ ಹೊರಗಡೆ ಬಿಟ್ಟರೆ ದಟ್ ವಾಟರ್ ವಿಲ್ ಫ್ಲೋ ಆ್ಯಂಡ್ ದ ಫ್ಲೋಯಿಂಗ್ ವಾಟರ್ ವಿಲ್ ಹ್ಯಾವ್ ದ ಕೈನೆಟಿಕ್ ಎನರ್ಜಿ. ಆ ಫ್ಲೋಯಿಂಗ್ ವಾಟರ್ ಏನು ಮಾಡುತ್ತೆ? ಬಂದು ಟರ್ಬೈನ್ಗೆ ಸ್ಟ್ರೈಕ್ ಮಾಡುತ್ತೆ. ಟರ್ಬೈನು ರೊಟೇಟ್ ಆಗುತ್ತೆ. ಆಸ್ ದ ಟರ್ಬೈನ್ ರೊಟೇಟ್ಸ್, turbine is connected to generator. As the turbine rotates, generator also rotate and it generate electricity. ಈ ರೀತಿ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ದು ಅಡ್ವಾಂಟೇಜ್ ಏನು? ಇಟ್ ಈಸ್ ಎ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಇಟ್ ವಿಲ್ ನಾಟ್ ಮೇಕ್ ಎನಿ ಪೊಲ್ಯೂಷನ್
ಆ್ಯಂಡ್ ಲೋ ಮೇಂಟೆನೆನ್ಸ್. ಸೊ ಅದರಿಂದ ಇದು ಅಡ್ವಾಂಟೇಜ್. ಹಾಗಾದರೆ ಡಿಸ್ಅಡ್ವಾಂಟೇಜ್ ಏನು? ಹೈಡ್ರೋ ಪವರ್ ಪ್ಲಾಂಟನ್ನು ಕಟ್ಟಬೇಕು ಅಂದರೆ ಸೊ ಡ್ಯಾಮ್ನೇ ಕಟ್ಟಬೇಕು. ಹೈಡ್ರೋ ಪವರ್ ಪ್ಲಾಂಟ್ನಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬೇಕು ಅಂದರೆ ಡ್ಯಾಮ್ನೇ ಕಟ್ಟಬೇಕು. ಆ ಡ್ಯಾಮ್ನ ಕಟ್ಟಬೇಕು ಅಂದರೆ ಸೊ ಎಕನಾಮಿಕಲ್ ಹೊರೆ ಜಾಸ್ತಿ ಆಗುತ್ತೆ, ಒಂದೇ ಪ್ರಾಜೆಕ್ಟ್ಗೆ ಹೆಚ್ಚು ಖರ್ಚಾಗ್ತಾ ಹೋಗುತ್ತೆ. ಸೊ ಈ ಡ್ಯಾಮ್ನ ಕಟ್ಟಬೇಕು ಅಂದರೆ ಹೆಚ್ಚು ಜಾಗ ಬೇಕು. ಜಾಗ ಹೆಚ್ಚಾಗಬೇಕು ಅಂದರೆ ಅಲ್ಲಿ ವಾಸ ಮಾಡುವಂತಹ ಜನಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ರೀಹ್ಯಾಬಿಲಿಯೇಷನ್ ಪ್ರಾಬ್ಲಮ್ ಉಂಟಾಗುತ್ತೆ ಒಂದು. ಎರಡನೇದು, ಸೊ ಡ್ಯಾಮ್ನ ಕಟ್ಟೋದ್ರಿಂದ ನಮಗಾಗುವ ಅನಾನುಕೂಲತೆ ಏನಪ್ಪ ಅಂದರೆ ಸೊ ಡ್ಯಾಮ್ನ ಕಟ್ಟ ನಂತರ ಅಲ್ಲಿ ಬೆಳೆದಿದ್ದಂತಹ ನಾವು ಮರಗಿಡಗಳನ್ನೆಲ್ಲ ಕಟ್ ಮಾಡ್ತೀವಿ. ಆವಾಗ ಆ ಮರಗಿಡಗಳು ನೀರಿನಲ್ಲಿ ಸಬ್ಮರ್ಜ್ ಆದಾಗ ಆ ಮರಗಿಡಗಳು ಕೊಳೆತು ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ಗಳು ಆಚೆಗೆ ಬರುತ್ತೆ. ಇದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಉಂಟಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇದು ಎರಡನೇ ಡಿಸ್ಅಡ್ವಾಂಟೇಜು. ಇನ್ನು ನಾವು ಅಲ್ಲಿರೋಂತಹ ಮರಗಿಡಗಳನ್ನೆಲ್ಲ ಕಡಿದ್ರೆ ಅಲ್ಲಿ ವಾಸ ಮಾಡುವಂತಹ ಪ್ರಾಣಿ ಪಕ್ಷಿಗಳು ಇಲ್ದಂಗೆ ಆಗುತ್ತೆ. ಈಕೋಸಿಸ್ಟಮು ಡಿಸ್ಟರ್ಬ್ ಆಗುತ್ತೆ. ಈಕೋಸಿಸ್ಟಮ್ಮು ಸೊ ಇಂಬ್ಯಾಲೆನ್ಸ್ ಉಂಟಾಗುತ್ತೆ. ಇದು ತಿಳ್ಕೊಬೇಕಾಗಿರುವಂತಹ ನೆಕ್ಸ್ಟ್ ವಿಷಯ. ಸೊ ಇಷ್ಟೆಲ್ಲ ಆಗ್ತಾ ಇದೆ ಅಂದರೆ ಸೊ ನಾವು ವಿ ಶುಡ್ ನಾಟ್ ಕನ್ಸ್ಟ್ರಕ್ಟ್ ಡ್ಯಾಮ್ ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಬಟ್ ಮಾಡೋದ್ರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ನಾವು ಮಾಡ್ಕೋಬೋದು. ಬಟ್ ಡ್ಯಾಮ್ನ ಎಲ್ಲಿ ಬೇಕೋ ಅಲ್ಲೇ ಕಟ್ಟೋ ಹಾಗಿಲ್ಲ. ಯಾವ ಜಾಗದಲ್ಲಿ ಸೋರ್ಸ್ ಆಫ್ ವಾಟರು ಅಂದರೆ ವಾಟರ್ನ ಫ್ಲೋಯಿಂಗ್ ಹೆಚ್ಚಿರುತ್ತೋ ಆ ಜಾಗದಲ್ಲಿ ಮಾತ್ರ ನಾವು ಕಟ್ಟಕ್ಕೆ ಸಾಧ್ಯ. ಎಲ್ಲ ಕಡೆ ವಿ ಕೆನಾಟ್ ಕನ್ಸ್ಟ್ರಕ್ಟ್ ದ ಡ್ಯಾಮ್ ಇನ್ ಆಲ್ ದ ಪ್ಲೇಸಸ್. ಇದು ಇದರ ಡಿಸ್ಅಡ್ವಾಂಟೇಜು, ಜ್ಞಾಪಕ ಇಟ್ಕೊ. ಇನ್ನು ಬಯೋಮಾಸ್ ಅಂದರೆ ಏನು? ಪ್ಲಾಂಟ್ ಅಥವಾ ಅನಿಮಲ್ಗಳ ಪ್ರಾಡಕ್ಟು ಏನಿದೆಯೋ ಅವುಗಳನ್ನು ನಾವು ಫ್ಯೂಯಲ್ ಆಗಿ ಬಳಸಿದ್ರೆ ಅದನ್ನು ದ ಸಬ್ಸ್ಟೆನ್ಸ್ ದಟ್ ವಿ ಒಬ್ಟೈನ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಯೂಯಲ್ ಈಸ್ ಕಾಲ್ಡ್ ಬಯೋಮಾಸ್. ಎಕ್ಸಾಂಪಲ್ಲು, ಸೊ ಅನಿಮಲ್ನಿಂದ ಅನಿಮಲ್ ಡಂಗ್, ಕೌಡಂಗ್ ಸಿಗುತ್ತೆ. ಆ ಕೌಡಂಗ್ ಇಸ್ ಎ ಬಯೋಮಾಸ್ ಅಂತ ಕರಿತೀವಿ. ಯಾಕೆಂದರೆ ಆ ಬಯೋಮಾಸನ್ನು ಯೂಸ್ ಮಾಡಿಕೊಂಡು ಅಂದರೆ ಕೌಡಂಗನ್ನ ಯೂಸ್ ಮಾಡಿಕೊಂಡು ನಾವು ಮೀಥೇನ್ ಗ್ಯಾಸನ್ನು ಪಡ್ಕೊತೀವಿ. ಆ ಮೀಥೇನ್ ಗ್ಯಾಸನ್ನು ನಾವು ಕುಕ್ಕಿಂಗ್ ಫ್ಯೂಯಲ್ ಆಗಿ ಬಳಸ್ತೀವಿ. ಸೊ ಅದರಿಂದ ಸೊ ಬಯೋಮಾಸ್ನಿಂದ ಪಡೆದಂತಹ ಅಂದರೆ ಪ್ಲಾಂಟ್ ಅಥವಾ ಅನಿಮಲ್ ಸಬ್ಸ್ಟೆನ್ಸನ್ನು ನಾವು ಫ್ಯೂಯಲ್ ಆಗಿ ಬಳಸ್ತಾ ಇದ್ದೀವಿ ಅಂದರೆ ಅದನ್ನು ಬಯೋಮಾಸ್ ಅಂತ ಕರಿತೀವಿ. ಹಾಗಾದರೆ ಬಯೋಮಾಸು ರಿನ್ಯೂಯಬಲ್ ನಾನ್ ರಿನ್ಯೂಯಬಲ್? ಖಂಡಿತ ಬಯೋಮಾಸು ರಿನ್ಯೂಯಬಲ್ಲೇ. ಯಾಕೆ ಬಯೋಮಾಸು ರಿನ್ಯೂಯಬಲ್ ಆಗಿರುತ್ತಪ್ಪ ಅಂದರೆ ಸೊ ಬಯೋಮಾಸನ್ನ ಅಂದರೆ ಮೀಥೇನನ್ನು ನಾವು ಸೊ ವಿತಿನ್ 2 to 3 days ಜನರೇಟ್ ಮಾಡ್ಕೋಬಹುದು. ಆದರೆ ಫಾಸಿಲ್ ಫ್ಯೂಯಲ್ಸ್ ಇದೆಯಲ್ಲ ಅದು ನಾನ್ ರಿನ್ಯೂಯಬಲ್ಲು. ಅದನ್ನು ನಾವು ಮತ್ತೆ ಅಂದರೆ ಟು ಜನರೇಟ್ ಅಥವಾ ಟು ಗೆಟ್ ಫಾಸಿಲ್ ಫ್ಯೂಯಲ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಇಯರ್ಸ್, ಅಂದರೆ ಮಿಲಿಯನ್ ಆಫ್ ಇಯರ್ಸ್ ಬೇಕು ಅದು ಜನರೇಟ್ ಆಗಬೇಕು ಅಂದರೆ, ಫಾಸಿಲ್ ಫ್ಯೂಯಲ್ಸ್ ಉಂಟಾಗಬೇಕು ಅಂದರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾವು ಬಯೋಗ್ಯಾಸ್ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಈಸ್ ಎ ಬಯೋಗ್ಯಾಸ್? ಎ ಬಯೋಗ್ಯಾಸ್ ಈಸ್ ಎ ಮಿಕ್ಸ್ಚರ್ ಆಫ್ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್. ಇದನ್ನು ಬಯೋಗ್ಯಾಸ್ ಅಂತ ಕರಿತೀವಿ. ಹಾಗಾದರೆ ಬಯೋಗ್ಯಾಸನ್ನು ಹೇಗೆ ಪಡೆಯೋದು? ಸೊ ಬಯೋಗ್ಯಾಸ್ನ ಪಡಿಬೇಕು ಅಂದರೆ ಬಯೋಗ್ಯಾಸ್ ಪ್ಲಾಂಟನ್ನೇ ನಾವು ಬಳಕೆ ಮಾಡಬೇಕು. ಹಾಗಾದರೆ ಬಯೋಗ್ಯಾಸ್ ಪ್ಲಾಂಟ್ ಅಂದರೆ ಏನು? ಸೊ ಎ ಬಯೋಗ್ಯಾಸ್ ಪ್ಲಾಂಟ್ ಈಸ್ ಎ ಪ್ಲಾಂಟ್ ಇನ್ ವಿಚ್ ಎ ಪ್ಲೇಸ್ ವೇರ್ by using cow dung we are generating methane gas. ಸೊ ಕೌಡಂಗನ್ನು ಯೂಸ್ ಮಾಡಿಕೊಂಡು ಬಯೋಗ್ಯಾಸನ್ನು ಪ್ರೊಡ್ಯೂಸ್ ಮಾಡಿದ್ರೆ, ಜನರೇಟ್ ಮಾಡಿಕೊಂಡ್ರೆ ಅಥವಾ ಪ್ರೊಡ್ಯೂಸ್ ಮಾಡಿದ್ರೆ ಆ ಜಾಗನ ಬಯೋಗ್ಯಾಸ್ ಪ್ಲಾಂಟ್ ಅಂತ ಕರಿತೀವಿ. ಹಾಗಾದರೆ ಬಯೋಗ್ಯಾಸ್ ಪ್ಲಾಂಟಲ್ಲಿ ಏನಾಗುತ್ತೆ? ನಾವು ಸ್ಲರ್ರಿನ ಆ್ಯಡ್ ಮಾಡ್ತೀವಿ. ಹಾಗಾದರೆ ಸ್ಲರ್ರಿ ಅಂದರೆ ಏನು? ಎ ಸ್ಲರ್ರಿ ಈಸ್ ಎ ಮಿಕ್ಸ್ಚರ್ ಆಫ್ ಕೌಡಂಗ್, ಆರ್ಗ್ಯಾನಿಕ್ ಮ್ಯಾಟರ್, ವೆಜಿಟೇಬಲ್ ಪೀಲ್ಸ್, ಫ್ರೂಟ್ ಪೀಲ್ಸ್ ವಿತ್ ವಾಟರ್. ಅದನ್ನು ಸ್ಲರ್ರಿ ಅಂತ ಕರಿತೀವಿ. ಒಂದು ಭಾಗದಿಂದ ಸ್ಲರ್ರಿನ ನಾವು ಡೈಜೆಸ್ಟರ್ ಒಳಗೆ ಹಾಕ್ತೀವಿ, ಬಯೋಗ್ಯಾಸ್ ಪ್ಲಾಂಟಿನ ಡೈಜೆಸ್ಟರ್. ಎಕ್ಸಾಮ್ನಲ್ಲಿ ಬಯೋಗ್ಯಾಸ್ ಪ್ಲಾಂಟನ್ನು ಕೇಳ್ಬೋದು, ಜ್ಞಾಪಕ ಇಟ್ಕೊಳ್ಳಿ. ಸೊ ಆ ಡೈಜೆಸ್ಟರ್ಗೆ ಹಾಕಿದಾಗ ಸೊ ಕೌಡಂಗ್ ಅಥವಾ ಸ್ಲರ್ರಿ ಏನಿದೆಯೋ ಅದು ದಟ್ ಈಸ್ ಅನೆರೋಬಿಕ್ ಡಿಕಂಪೋಸಿಷನ್ ಉಂಟಾಗುತ್ತೆ. ಆ ಅನೆರೋಬಿಕ್ ಡಿಕಂಪೋಸಿಷನ್ ಉಂಟು ಮಾಡೋನು ಯಾರಪ್ಪ ಅಂದರೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾಗಳು ಅನೆರೋಬಿಕ್ ಡಿಕಂಪೋಸಿಷನ್ ಉಂಟು ಮಾಡ್ತವೆ. ಅದು ಆರ್ಗ್ಯಾನಿಕ್ ಮ್ಯಾಟರು, ಕೌಡಂಗು,
ವೆಜಿಟೇಬಲ್ ಪೀಲ್ಸು, ಫ್ರೂಟ್ ಪೀಲ್ಸು ಎಲ್ಲ ಕೊಳೆತ ನಂತರ ಅದು ಏನು ಮಾಡುತ್ತೆ, ಮೀಥೇನ್ ಅನ್ನುವಂತಹ ಗ್ಯಾಸನ್ನು ಬಿಟ್ಕೊಡುತ್ತೆ. ಆ ಬಿಟ್ಕೊಟ್ಟಂತಹ ಗ್ಯಾಸ್ ಟ್ಯಾಂಕ್ ಒಳಗೆ ಕಲೆಕ್ಟ್ ಆಗುತ್ತೆ. ಒಂದು ಗ್ಯಾಸ್ ಔಟ್ಲೆಟ್ನ ಮೂಲಕ ಅದನ್ನು ನಾವು ಗ್ಯಾಸನ್ನು ಆಚೆಗೆ ತಗೊತೀವಿ. ಆ ಗ್ಯಾಸನ್ನು ನಾವು ಕುಕ್ಕಿಂಗ್ ಫ್ಯೂಯಲ್ ಆಗಿ ಬಳಸ್ತೀವಿ. ಇನ್ನು ಉಳಿಯುತ್ತಲ್ಲ ಸ್ಲರ್ರಿ, ಅದನ್ನ ಸ್ಪೆಂಟ್ ಸ್ಲರ್ರಿ ಅಂತ ಕರಿತೀವಿ. ಆ ಸ್ಪೆಂಟ್ ಸ್ಲರ್ರಿ ಇಟ್ ಈಸ್ ರಿಚ್ ಇನ್ ನೈಟ್ರೋಜನ್ ಅಂಡ್ ಫಾಸ್ಫರಸ್, ಆದ್ರಿಂದ ಅದನ್ನ ಮೆನ್ಯೂರ್ ಆಗಿ ನಾವು ಬಳಕೆ ಮಾಡ್ತೀವಿ. ಹಾಗಾದ್ರೆ ಬಯೋಗ್ಯಾಸ್ ಈಸ್ ಎ ಬೂನ್ ಟು ಫಾರ್ಮರ್. ಬೂನ್ ಅಂತೀವಿ ಅಂದ್ರೆ ಬಯೋಗ್ಯಾಸು ಫಾರ್ಮರ್ಗೆ ಅಡ್ವಾಂಟೇಜು, ಇಟ್ ಈಸ್ ನಾಟ್ ಎ ಡಿಸ್ಅಡ್ವಾಂಟೇಜ್, ಇಟ್ ಈಸ್ ನಾಟ್ ಎ ಬೇನ್, ಇಟ್ ಈಸ್ ಎ ಬೂನ್ ಟು ಫಾರ್ಮರ್. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ ನಂತರ ನಾವು ನೆಕ್ಸ್ಟ್ಗೆ ಹೋಗೋಣ. ಅದು ಯಾವುದಪ್ಪ ಅಂದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಪ್ರೊಡ್ಯೂಸಿಂಗ್ ಬಯೋಗ್ಯಾಸ್. ಸೊ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಆಗುವ ಅಡ್ವಾಂಟೇಜ್ ಏನಪ್ಪ ಅಂದ್ರೆ, ಒಂದು ವಿ ಗೆಟ್ ಮೀಥೇನ್ ಅಂಡ್ ದಟ್ ಮೀಥೇನ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಫ್ಯೂಯಲ್. ಒಂದು ಎರಡನೇದು ಬಯೋಗ್ಯಾಸ್ ಇಂದ ನಮಗೆ ಅನುಕೂಲ, ಸ್ಪೆಂಟ್ ಸ್ಲರ್ರಿ ಏನು ಸಿಗುತ್ತೋ ಅದನ್ನು ನಾವು ಮೆನ್ಯೂರ್ ಆಗಿ ಬಳಕೆ ಮಾಡ್ತೀವಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು, ನೀವು ಜ್ಞಾಪಕ ಇಟ್ಕೋಬೇಕಾಗಿರುವಂತಹ ಭಾಗ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ ವಿಂಡ್ ಎನರ್ಜಿ. ಸೊ ವಿಂಡ್ ಎನರ್ಜಿ ಅಂತ ಬಂದಾಗ, ಸೊ ವಿಂಡ್ ಎನರ್ಜಿ ಈಸ್ ಬಿಕಾಸ್ ಆಫ್ ಸೋಲಾರ್ ಎನರ್ಜಿ. ಯಾಕೆಂದ್ರೆ ಅಟ್ಮಾಸ್ಫಿಯರ್ನಲ್ಲಿ ಏರ್ ಇದೆ, ಸನ್ಲೈಟ್ ಬಿದ್ದಾಗ ಈ ಭಾಗದಲ್ಲಿರುವ ಏರು ಹೀಟ್ ಆಗುತ್ತೆ. ಸೊ ಆ ಹೀಟ್ ಆದಂತಹ ಏರು ಆಟ್ ಆಗಿ ಆಟ್ ಏರ್ ಬಿಕಮ್ಸ್ ಲೈಟ್ ಅಂಡ್ ಇಟ್ ಮೂವ್ಸ್ ಅಪ್. ಹಾಗಾದ್ರೆ ಈ ಜಾಗ ಖಾಲಿ ಆಗುತ್ತೆ, ಈ ಜಾಗಕ್ಕೆ ಕೋಲ್ಡ್ ಏರ್ ಬರುತ್ತೆ. ಹಾಗಾದ್ರೆ ದಿಸ್ ಮೂವಿಂಗ್ ಆಫ್ ಏರ್ ಈಸ್ ಕಾಲ್ಡ್ ವಿಂಡ್. ಸೊ ಎಲ್ಲಿ ಏರ್ ಮೂವ್ ಆಗುತ್ತೋ ಅದನ್ನ ವಿಂಡ್ ಅಂತ ಕರಿತೀವಿ. ಸೊ ಮೂವಿಂಗ್ ಏರ್ ಇರೋದ್ರಿಂದ ಅದನ್ನು ವಿಂಡ್ ಅಂತ ಕರಿತೀವಿ. ಹಾಗಾದ್ರೆ ವಿಂಡ್ ಎನರ್ಜಿ ಇಸ್ ಬಿಕಾಸ್ ಆಫ್ ಸೋಲಾರ್ ಎನರ್ಜಿ. ವಿತೌಟ್ ಸೋಲಾರ್ ಎನರ್ಜಿ ವಿ ಕೆನಾಟ್ ಗೆಟ್ ವಿಂಡ್ ಎನರ್ಜಿ. ಹಾಗಾದ್ರೆ ವಿಂಡ್ ಎನರ್ಜಿಯಿಂದ ನಾವು ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿನ ಪಡೆಯೋದು, ಯಾವ ಜಾಗದಲ್ಲಿ ವಿಂಡ್ ಎನರ್ಜಿನ ಬಳಕೆ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವೋ ಅದನ್ನ ವಿಂಡ್ ಮಿಲ್ ಅಂತ ಕರಿತೀವಿ. ಇಡೀ ನಮ್ಮ ದೇಶದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿನಲ್ಲಿ ಹೆಚ್ಚು ವಿಂಡ್ ಮಿಲ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದಾದ್ಮೇಲೆ ಸೊ ಏನ್ ಮಾಡ್ತಾರೆ, ಅಲ್ಲಿ ವಿಂಡ್ ಮಿಲ್ಗಳನ್ನು ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಆ ಫ್ಯಾನ್ಗಳು ರೊಟೇಟ್ ಆಗುತ್ತೆ. ದಟ್ ಈಸ್ ದ ಫ್ಯಾನ್ ವಿಲ್ ಗೆಟ್ ಮೆಕ್ಯಾನಿಕಲ್ ಎನರ್ಜಿ. That when the fan rotates, the fan is connected to generator. As the fan rotates, generator also rotate and it generate electricity. ಆಯ್ತು. ಹಾಗಾದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್, ಎಕ್ಸಾಮ್ಗೆ ಕೇಳುವಂತಹ ಕ್ವಶನ್. ವಾಟ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಎನರ್ಜಿ. ಅಡ್ವಾಂಟೇಜ್ಗೆ ಬರೋಣ. ಇಟ್ ಈಸ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ, ಇಟ್ ಈಸ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಸೊ ಇಟ್ ರಿಕ್ವೈರ್ಸ್ ನೋ ರೆಕರಿಂಗ್ ಎಕ್ಸ್ಪೆನ್ಸಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋದಕ್ಕೆ ಅದಕ್ಕೇನು ಖರ್ಚು ಬರೋದಿಲ್ಲ. ಬಟ್ ಡಿಸ್ಅಡ್ವಾಂಟೇಜಿಗೆ ಬಂದರೆ ಇನ್ಸ್ಟಾಲೇಷನ್ ಕಾಸ್ಟ್ ತುಂಬ ಜಾಸ್ತಿ. ಎರಡನೇದು, ಈ ವಿಂಡ್ ಮಿಲ್ಲನ್ನು ಎಲ್ಲಿ ಬೇಕೋ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಎರಡನೇ ಡಿಸ್ಅಡ್ವಾಂಟೇಜ್. ಇನ್ನು ಮೂರನೇದು, ಈ ವಿಂಡ್ ಮಿಲ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ಆ ಜಾಗದಲ್ಲಿ ವಿಂಡು 15 km/h ಸ್ಪೀಡಲ್ಲಿ ಬೀಸ್ತಾ ಇರಬೇಕು. ಅವಾಗಷ್ಟೇ ಅಲ್ಲಿ ವಿಂಡ್ ಎನರ್ಜಿಯಿಂದ ನಾವು ಎಲೆಕ್ಟ್ರಿಕಲ್ ಎನರ್ಜಿನ ಪಡೆಯೋದಕ್ಕೆ ಸಾಧ್ಯ. ಸೊ ಜೊತೆಗೆ ಇನಿಷಿಯಲ್ ಕಾಸ್ಟು ತುಂಬ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಇದರ ಡಿಸ್ಅಡ್ವಾಂಟೇಜ್. ಆಯಿತು. ಈಗ ಯಾಕೆ ನಾವು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಗೆ ಹೋಗಬೇಕು? ವಾಟ್ ಈಸ್ ದ ನೆಸೆಸಿಟಿ ಫಾರ್ ಮೂವಿಂಗ್ ಟು ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ? ಯಾಕೆಂದರೆ ನಾವು ಇವತ್ತೆಲ್ಲ ಡಿಪೆಂಡ್ ಆಗಿರೋದು ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ. ಫಾಸಿಲ್ ಫ್ಯೂಯಲ್ಸ್ಗಳು ಲಿಮಿಟೆಡ್ ಆಗಿದೆ. ಅದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೂ ಉಳಿಸ್ಬೇಕು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ. ಹಾಗಾದರೆ ಆಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಬಂದಾಗ ಮೊದಲನೇದು ಸೋಲಾರ್ ಎನರ್ಜಿ ಬಗ್ಗೆ ಸ್ಟಡಿ ಮಾಡ್ತೀವಿ. ವಾಟ್ ಈಸ್ ಎ ಸೋಲಾರ್ ಎನರ್ಜಿ? ದ ಎನರ್ಜಿ ದಟ್ ವಿ ರಿಸೀವ್ ಫ್ರಮ್ ದ ಸನ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಂಡ್ ಲೈಟ್ ಆರ್ ಕಾಲ್ಡ್ ಆಸ್ ಸೋಲಾರ್ ಎನರ್ಜಿ. ಹಾಗಾದ್ರೆ ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಕೆಲವು ಡಿವೈಸಸ್ ವರ್ಕ್ ಮಾಡುತ್ತೆ, ಅವನ್ನ ಸೋಲಾರ್ ಡಿವೈಸಸ್ ಅಂತ ಕರಿತೀವಿ. ಹಾಗಾದ್ರೆ ಯಾರ್ಯಾರು? ಒಂದು ಸೋಲಾರ್ ಕುಕ್ಕರು, ಇನ್ನೊಂದು ಸೋಲಾರ್ ಸೆಲ್ಲು, ಇನ್ನೊಂದು ಸೋಲಾರ್ ವಾಟರ್ ಹೀಟರ್. ಹಾಗಾದ್ರೆ ವಾಟ್ ಈಸ್ ಎ ಸೋಲಾರ್ ಕುಕ್ಕರ್? ಎ ಸೋಲಾರ್ ಕುಕ್ಕರ್ ಈಸ್ ಎ ಸೋಲಾರ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಸೋಲಾರ್ ಎನರ್ಜಿ ಇಂಟು ಹೀಟ್ ಎನರ್ಜಿ.
ಆ ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಒಂದು ವುಡನ್ ಬಾಕ್ಸ್ ಇರುತ್ತೆ. ಆ ವುಡನ್ ಬಾಕ್ಸ್ನ ಒಳಭಾಗಕ್ಕೆ ನಾವು ಪೇಂಟನ್ನ ಬ್ಲಾಕ್ ಪೇಂಟನ್ನ ಮಾಡ್ತೀವಿ. ಬಿಕಾಸ್ ಬ್ಲಾಕ್ ಈಸ್ ಎ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್. ಅದ್ರ ಮೇಲೆ ಒಂದು ಗ್ಲಾಸ್ ಲಿಡ್ ಅನ್ನ ಮುಚ್ತೀವಿ. ಆ ಗ್ಲಾಸ್ ಲಿಡ್ ಏನ್ ಮಾಡುತ್ತೆ, ಇಟ್ ಆಕ್ಟ್ಸ್ ಲೈಕ್ it makes the sunlight to get into the wooden box. So since it is a transparent material, without opening the lid we can check whether the food is cooked or not. ಸೊ ಫುಡ್ ಕುಕ್ ಆಗಿದೆಯೋ ಇಲ್ವೋ ಅಂತ ಈಸಿಯಾಗಿ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರುವಂಥದ್ದೇನು ನೋಡಬೇಕಾಗಿರೋದು, ಅಲ್ಲಿ ಒಂದು ಕಾನ್ಕೇವ್ ಮಿರರ್ನ ಬಳಸಿರ್ತೀವಿ. ಬಿಕಾಸ್ ಕಾನ್ಕೇವ್ ಮಿರರ್ ಇಸ್ ಎ ಕನ್ವರ್ಜಿಂಗ್ ಮಿರರ್. ಇಟ್ ಕನ್ವರ್ಜಸ್ ದ ಸನ್ಲೈಟ್ ಇನ್ ಟು ದ ವುಡನ್ ಬಾಕ್ಸ್. ಇನ್ನು ಯಾವ ವೆಸಲ್ನಲ್ಲಿ ಫುಡ್ಡನ್ನ ಕುಕ್ ಮಾಡ್ತೀವೋ ಆ ವೆಸಲ್ನ ಹೊರಭಾಗನೂ ಕೂಡ ಬ್ಲ್ಯಾಕ್ನಿಂದ ಪೇಂಟ್ ಮಾಡಿರುತ್ತೆ. ಬಿಕಾಸ್ ಇಟ್ ಈಸ್ ಆಲ್ಸೋ ಎ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್. ಯಾವಾಗ ಸನ್ಲೈಟ್ ಮಿರರ್ ಮೇಲೆ ಬಿದ್ದು ಒಳಗಡೆ ರಿಫ್ಲೆಕ್ಟ್ ಆಗುತ್ತೋ ಅಥವಾ ಗ್ಲಾಸ್ ಲಿಡ್ನ ಮೂಲಕ ಸನ್ಲೈಟ್ ಒಳಗಡೆ ಬರುತ್ತೋ, ಆ ಸನ್ಲೈಟ್ ಏನು ಮಾಡುತ್ತೆ, ಹೀಟ್ ಎನರ್ಜಿ ಟ್ರ್ಯಾಪ್ ಆಗುತ್ತೆ. ಆ ಹೀಟ್ ಎನರ್ಜಿ ಟ್ರ್ಯಾಪ್ ಆದಂಥ ಹೀಟ್ ಎನರ್ಜಿಯಿಂದ ಫುಡ್ ಕುಕ್ ಆಗುತ್ತೆ. ಹಾಗಾದ್ರೆ ಈ ಸೋಲಾರ್ ಕುಕ್ಕರ್ ಇದೆಯಲ್ಲ, ಆ ಸೋಲಾರ್ ಕುಕ್ಕರ್ದು ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ನೋಡೋಣ. ಸೋಲಾರ್ ಕುಕ್ಕರ್ದು ಅಡ್ವಾಂಟೇಜಿಗೆ ಬಂದ್ರೆ, it is a renewable source of energy, it is pollution free, it is eco friendly, it is available abundantly. ಎಷ್ಟಿದೆ ಸೋಲಾರ್ ಎನರ್ಜಿ? ಇಟ್ ಈಸ್ ಅವೈಲಬಲ್ ಅಬಂಡೆಂಟ್ಲಿ. ಹೆಚ್ಚು ಸೋಲಾರ್ ಎನರ್ಜಿ ನಾವು ಬಳಕೆ ಮಾಡ್ತಾ ಇರೋದು ಇಷ್ಟೇ ಸೋಲಾರ್ ಎನರ್ಜಿ. ಇಷ್ಟು ಸೋಲಾರ್ ಎನರ್ಜಿ ಇದ್ರೆ ಅದರೊಳಗೆ ಬಳಕೆ ಮಾಡ್ತಾ ಇರೋದು ಇಷ್ಟೇ ಸೋಲಾರ್ ಎನರ್ಜಿ ನಾವು. ಇನ್ನು ಡಿಸ್ಅಡ್ವಾಂಟೇಜಿಗೆ ಬಂದರೆ, ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಡ್ಯೂರಿಂಗ್ ನೈಟ್ ಟೈಮ್. ಸೋಲಾರ್ ಕುಕ್ಕರನ್ನು ನಾವು ಯಾವುದೇ ಕಾರಣಕ್ಕೂ ನೈಟ್ ಟೈಮ್ನ ಬಳಕೆ ಮಾಡೋಕ್ಕಾಗೋದಿಲ್ಲ, ಒಂದು. ಎರಡನೇದು, ಸೋಲಾರ್ ಕುಕ್ಕರ್ದು ಕ್ಲೌಡಿ ಡೇ, ಯಾವಾಗ ಮೋಡ ಇರುತ್ತೋ, ಮಳೆ ಅಥವಾ ಮೋಡ ಇದ್ದಂಥ ಸಂದರ್ಭದಲ್ಲಿ ಇದನ್ನು ನಾವು ಬಳಕೆ ಮಾಡೋಕ್ಕಾಗೋದಿಲ್ಲ. ಇನ್ನು ಸೋಲಾರ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ಫ್ರೈ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಫುಡ್ ಕುಕ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಸೋಲಾರ್ ಕುಕ್ಕರ್. ಇನ್ನು ಸೋಲಾರ್ ಸೆಲ್ಗೆ ಬರೋಣ. ಸೋಲಾರ್ ಸೆಲ್ ಈಸ್ ಎ ಸೋಲಾರ್ ಡಿವೈಸ್ ವಿಚ್ ಕನ್ವರ್ಟ್ ಸೋಲಾರ್ ಎನರ್ಜಿ ಡೈರೆಕ್ಟ್ಲಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಹಾಗಾದ್ರೆ ಈ ಸೋಲಾರ್ ಸೆಲ್ನ ಯಾವುದರಿಂದ ಮಾಡಿರ್ತಾರೆ? ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಹೈ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರುತ್ತೆ. ಸಿಲಿಕಾನ್ ಇಸ್ ಎ ಸೆಮಿ ಕಂಡಕ್ಟರ್. ಒಂದು ಸೋಲಾರ್ ಸೆಲ್ಲಿನ ವೋಲ್ಟೇಜ್ 0.5 ವೋಲ್ಟ್ಸ್ ಇದ್ರೆ ಒಂದು ಸೋಲಾರ್ ಸೆಲ್ಲಿನ ಪವರ್ 0.7 ವ್ಯಾಟ್ ಅಷ್ಟು ಇರುತ್ತೆ. ಇಂತಹ ಹಲವಾರು ಸೋಲಾರ್ ಸೆಲ್ಗಳನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಅದನ್ನ ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ. ಸೋಲಾರ್ ಪ್ಯಾನಲ್ ಈಸ್ ದ ಅರೇಂಜ್ಮೆಂಟ್ ಆಫ್ ಸೋಲಾರ್ ಸೆಲ್ ಇನ್ ಸೀರೀಸ್, ದಟ್ ಈಸ್ ಕಾಲ್ಡ್ ಸೋಲಾರ್ ಪ್ಯಾನಲ್. ಹಾಗಾದ್ರೆ ಈ ಸೋಲಾರ್ ಡಿವೈಸಸ್ದು ಯೂಸಸ್ ಎಲ್ಲೆಲ್ಲಿ ಬರುತ್ತೆ? ಸೋಲಾರ್ ಸೆಲ್ಲಿಂದು ಯೂಸಸ್ ಎಲ್ಲೆಲ್ಲಿ ಬರುತ್ತೆ? ಸೊ ಸೋಲಾರ್ ಸೆಲ್ಲನ್ನು ನಾವು ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ನಲ್ಲಿ ಬಳಕೆ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಟ್ರಾಫಿಕ್ ಸಿಗ್ನಲ್ಸ್, ಇಟ್ ಈಸ್ ಯೂಸ್ಡ್ ಇನ್ ಟಾಯ್ಸ್, ಇಟ್ ಈಸ್ ಯೂಸ್ಡ್ ಇನ್ ಕ್ಯಾಲ್ಕುಲೇಟರ್ಸ್, ಇಟ್ ಈಸ್ ಯೂಸ್ಡ್ ಇನ್ ಸ್ಟ್ರೀಟ್ ಲೈಟ್ಸ್, ಇಟ್ ಈಸ್ ಯೂಸ್ಡ್ ಫಾರ್ ಟಿವಿ ಅಂಡ್ ರೇಡಿಯೋ ಟ್ರಾನ್ಸ್ಮಿಷನ್. ಸೊ ಇವು ಕಡೆ ಎಲ್ಲ ನಾವು ವಿ ಆರ್ ಯೂಸಿಂಗ್ ಸೋಲಾರ್ ಸೆಲ್. ಈ ಎಲ್ಲ ಜಾಗದಲ್ಲೂ ಕೂಡ ನಾವು ಸೋಲಾರ್ ಸೆಲ್ಗಳನ್ನು ಬಳಕೆ ಮಾಡ್ತೀವಿ. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಬರೋಣ. ಅದು ಯಾವುದಪ್ಪ ಅಂದರೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ನೆಕ್ಸ್ಟ್ ಟಾಪಿಕ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಟ್ ಈಸ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್. ಅಡ್ವಾಂಟೇಜ್ಗೆ ಬರೋಣ. ಸೊ ನೋ ಮೂವಿಂಗ್ ಪಾರ್ಟ್. ಸೊ ಮೂವಿಂಗ್ ಪಾರ್ಟ್ ಇಲ್ಲ ಅಂದಮೇಲೆ ಮೇಂಟೆನೆನ್ಸು ಈಸಿಯಾಗಿರುತ್ತೆ. ಎರಡನೇದು, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಯಾವುದೇ ರಿಮೋಟ್ ಪ್ಲೇಸಸ್ ಅಲ್ಲೂ ಕೂಡ ನಾವು ಸೋಲಾರ್ ಸೆಲ್ಗಳನ್ನು ಬಳಕೆ ಮಾಡ್ಬೋದು. ಇಟ್ ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್ ಅಂಡ್ ಇಟ್ ಈಸ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ. ಇವೆಲ್ಲವೂ ಕೂಡ, ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಇನ್ನು ಡಿಸ್ಅಡ್ವಾಂಟೇಜಸ್ಗೆ ಬರೋಣ. ಇನ್ಸ್ಟಾಲೇಷನ್ ಕಾಸ್ಟು ಜಾಸ್ತಿ ಇರುತ್ತೆ. ಒಂದು, ಇಲ್ಲಿ ನಾವು ಸ್ಪೆಷಲ್ ಗ್ರೇಡ್ ಸಿಲಿಕಾನನ್ನೇ ಬಳಕೆ ಮಾಡಬೇಕು. ಇದು ಎರಡು. ಮೂರನೇದು, ಇಲ್ಲಿ ನಮಗೇನು ಕರೆಂಟು ಸಿಗುತ್ತೋ, ಎಲೆಕ್ಟ್ರಿಕಲ್ ಎನರ್ಜಿ ಏನು ಸಿಗುತ್ತೋ ಅದು DC ಆಗಿರುತ್ತೆ. ಇಟ್ ಈಸ್ ನಾಟ್ AC, ಇಟ್ ಈಸ್ ಡೈರೆಕ್ಟ್ ಕರೆಂಟ್. ಸೊ ಆ ಡೈರೆಕ್ಟ್ ಕರೆಂಟನ್ನು ನಾವು AC ಆಗಿ ಕನ್ವರ್ಟ್ ಮಾಡಿ ನಂತರ ಯೂಸ್ ಮಾಡ್ಕೋಬೇಕು. ಸೊ ಇದು ಇದರ ಡಿಸ್ಅಡ್ವಾಂಟೇಜು. ಇಷ್ಟನ್ನು ಹೇಳ್ಕೋಬೇಕು.
ಇದಾದ್ಮೇಲೆ ನಮಗೆ ಸಿಯಿಂದ ಸಮುದ್ರದಿಂದ 3 ಟೈಪ್ ಆಫ್ ಎನರ್ಜಿ ಸಿಗುತ್ತೆ. ಒಂದು ಟೈಡಲ್ ಎನರ್ಜಿ, ಇನ್ನೊಂದು ವೇವ್ ಎನರ್ಜಿ, ಇನ್ನೊಂದು ಓಷನ್ ಥರ್ಮಲ್ ಎನರ್ಜಿ. ಹಾಗಾದ್ರೆ ಟೈಡಲ್ ಎನರ್ಜಿ ಅಂದ್ರೆ ಏನು? ಸೊ ಮೂನು ನಮ್ಮ ಅರ್ತ್ಗೆ ತುಂಬಾ ಹತ್ರ ಇರೋದ್ರಿಂದ ಡ್ಯೂ ಟು ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಮೂನ್, ಸೊ ಸಮುದ್ರದಲ್ಲಿ ಅಲೆಗಳು ಉಂಟಾಗುತ್ತೆ. ಸಮುದ್ರದಲ್ಲಿ ಮೂನಿನ ಗ್ರಾವಿಟೇಷನಲ್ ಫೋರ್ಸ್ ಇಂದ ಉಂಟಾಗುವ ಅಲೆಗಳನ್ನ ಟೈಡ್ಸ್ ಅಂತ ಕರಿತೀವಿ. ಯಾವಾಗ ಆ ಟೈಡ್ಸ್ಗಳು ಉಂಟಾಗ್ತಾವೋ ಆ ಟೈಡ್ಸ್ ಬಂದು ಏನ್ ಮಾಡ್ತಾರೆ, ಒಂದು ಚೆಕ್ ಡ್ಯಾಮ್ ನ ಕಟ್ಟಿರ್ತಾರೆ. ಆ ಟೈಡ್ಸ್ ಬಂದು ಆ ಚೆಕ್ ಡ್ಯಾಮ್ಗೆ ಬಡಿಯುತ್ತೆ. ಆ ಚೆಕ್ ಡ್ಯಾಮ್ಗೆ ಒಂದು ಟರ್ಬೈನ್ ನ ಕನೆಕ್ಟ್ ಮಾಡಿರ್ತಾನೆ. ಯಾವಾಗ ಆ ಚೆಕ್ ಡ್ಯಾಮ್ಗೆ ನೀರು ಬಂದು ಬಡಿಯುತ್ತಾ ಆ ಟರ್ಬೈನ್ ತಿರುಗುತ್ತೆ. ಟರ್ಬೈನು ಎಲೆಕ್ಟ್ರಿಸಿಟಿ, ಟರ್ಬೈನು ತಿರುಗಿದಾಗ ಟರ್ಬೈನ್ ಜನರೇಟರ್ನ ತಿರುಗಿಸುತ್ತೆ. ಜನರೇಟರ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡುತ್ತೆ. ಬಟ್ ಈ ಟೈಡಲ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ತುಂಬಾ ಕಡಿಮೆ. ಅಂದ್ರೆ ಹೆಚ್ಚು ಎಲೆಕ್ಟ್ರಿಕಲ್ ಎನರ್ಜಿನ ಜನರೇಟ್ ಮಾಡಕ್ ಆಗೋದಿಲ್ಲ. ಸೊ ಇದೇ ಇದರ ಡಿಸ್ಅಡ್ವಾಂಟೇಜ್. ಇನ್ನ ವೇವ್ ಎನರ್ಜಿ ಅಂದ್ರೆ ಏನು? ಸೊ ಗಾಳಿಯಿಂದ when the wind blows, at that time the waves are produced in the sea, they are called as wave energy. ಈ ವೇವ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಸೊ ಅಗೇನ್ ಚೆಕ್ ಡ್ಯಾಮ್ ನ ಕಟ್ಕೊಂಡು ಆ ವೇವ್ ಬಂದು ಆ ಚೆಕ್ ಡ್ಯಾಮ್ಗೆ ಬಡಿಯುತ್ತೆ. ಅಲ್ಲೊಂದು ಟರ್ಬೈನ್ ನ ಇಟ್ಟಿರ್ತೀವಿ. ಆ ಟರ್ಬೈನ್ಗೆ ಬಂದು ಬಡಿಯುತ್ತೆ. ಆಸ್ ದ ಟರ್ಬೈನ್ ರೊಟೇಟ್ಸ್, ಎಲೆಕ್ಟ್ರಿಸಿಟಿ ಜನರೇಟರ್ ಕನೆಕ್ಟ್ ಆಗಿರುತ್ತೆ. ಜನರೇಟರ್ ಆಲ್ಸೋ ರೊಟೇಟ್ ಅಂಡ್ ಇಟ್ ಜನರೇಟ್ ಎಲೆಕ್ಟ್ರಿಸಿಟಿ. ಇದು ಕೂಡ ನಾವು ಎಷ್ಟು ಅನ್ಕೊಂಡಿರ್ತೀವೋ ಅಷ್ಟು ಎಲೆಕ್ಟ್ರಿಸಿಟಿನ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರೊಳಗಡೆ ಕೇವಲ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಕ್ಯಾನ್ ಬಿ ಜನರೇಟೆಡ್. ಇದು ಇದರ ಡಿಸ್ಅಡ್ವಾಂಟೇಜ್. ಇನ್ನು ಓಷನ್ ಥರ್ಮಲ್ ಎನರ್ಜಿ ಅಂದ್ರೆ ಏನು? ಓಷನ್ ಥರ್ಮಲ್ ಎನರ್ಜಿ ಅಂದ್ರೆ, ಸೊ ಇದು ವಾಟರ್ ಸರ್ಫೇಸು, ಇದು ಡೀಪ್ ಇನ್ ಟು ದ ಸಿ. ಇಲ್ಲೂ ಮತ್ತೆ ಇಲ್ಲಿಗೆ ಟೆಂಪರೇಚರ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈ ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಏನ್ ಮಾಡ್ತೀವಿ, ಒಳಗಡೆ ಅಮೋನಿಯಾನ ಇಟ್ಟಿರ್ತೀವಿ. ಆ ಅಮೋನಿಯಾ ಏನಾಗುತ್ತಪ್ಪ ಅಂದ್ರೆ ಆ ಡಿಫ್ರೆನ್ಸ್ ಇನ್ ಟೆಂಪರೇಚರ್ಗೆ ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ ಗ್ಯಾಸಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಯಾಸಿಯಸ್ ಅಮೋನಿಯಾ ಬಂದು ಟರ್ಬೈನ್ಗೆ ಬಡಿಯೋ ಹಾಗೆ ಮಾಡ್ತಾರೆ. ಯಾವಾಗ ಟರ್ಬೈನ್ ಬಡಿಯುತ್ತೋ ಟರ್ಬೈನ್ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ ದ ಟರ್ಬೈನ್ rotates it, since it is connected to generator also rotate and it generate electricity. ಸೊ ಇದು ನಾವು ಮಾಡಬೇಕಾದಂತಹ ಓಷನ್ ಥರ್ಮಲ್ ಎನರ್ಜಿ. ಮತ್ತೆ ಏನು ನಾವು ಗ್ಯಾಸಿಯಸ್ ಅಮೋನಿಯಾ ಕನ್ವರ್ಟ್ ಆಗಿರುತ್ತೆ ಅದನ್ನು ಕೂಲ್ ಮಾಡ್ತಾರೆ. ಅದು ಏನು ಲಿಕ್ವಿಡ್ ಅಮೋನಿಯಾ ಆಗುತ್ತೆ. ಡ್ಯೂ ಟು ದಿಸ್ ಟೆಂಪರೇಚರ್, ಡಿಫ್ರೆನ್ಸ್ ಇನ್ ಟೆಂಪರೇಚರ್ ಬಿಟ್ವೀನ್ ಸರ್ಫೇಸ್ ವಾಟರ್ ಅಂಡ್ ಡೀಪ್ ವಾಟರ್, ಸೊ ದಿಸ್ ಡಿಫ್ರೆನ್ಸ್ ವಿಲ್ ಮೇಕ್ ಅಗೈನ್ ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ ಟು ಗೆಟ್ ಕನ್ವರ್ಟ್ ಇನ್ ಟು ಗ್ಯಾಸಿಯಸ್ ಅಮೋನಿಯಾ. ಅದು ಮತ್ತೆ ಏನಾಗುತ್ತೆ, ಟರ್ಬೈನ್ ನ ಬಡಿಯುತ್ತೆ. ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ಓಷನ್ ಥರ್ಮಲ್ ಎನರ್ಜಿ ಅಂತ ಕರೀತೀವಿ. ಇನ್ನು ನೆಕ್ಸ್ಟ್ ನಾವು ಬರೋಣ, ಅದು ಯಾವ್ದಪ್ಪ ಅಂದ್ರೆ ಜಿಯೋ ಥರ್ಮಲ್ ಎನರ್ಜಿ. ಆಸ್ ವಿ ಮೂವ್ ಡೀಪ್ ಇನ್ ಟು ದ ಅರ್ತ್, ಫ್ರಮ್ ದ ಡೀಪ್ ಇನ್ ಟು ದ ಅರ್ತ್ ವಿ ಆರ್ ಗೆಟಿಂಗ್ ದ ಎನರ್ಜಿ and using that energy we are converting it into electrical energy. ಆ heat energy ನ ಯೂಸ್ ಮಾಡ್ಕೊಂಡು deep into the sea, deep into the earth we are getting by using that heat energy we are converting it to electrical energy, and this is called what we call as geothermal energy. ಯಾವ ಜಾಗದಲ್ಲಿ ಹೀಟ್ ಎನರ್ಜಿ ಜನರೇಟ್ ಆಗಿರುತ್ತೋ ಡೀಪ್ ಇನ್ ಟು ದ ಅರ್ತ್, ಆ ಜಾಗನ ನಾವು ಹಾಟ್ ಸ್ಪಾಟ್ ಅಂತ ಕರಿತೀವಿ. ಆ ಹಾಟ್ ಸ್ಪಾಟ್ ಏನಾಗುತ್ತೆ, ಯಾವಾಗ ಅಂಡರ್ ಗ್ರೌಂಡ್ ವಾಟರ್ ಹಾಟ್ ಸ್ಪಾಟ್ ಹತ್ರಕ್ಕೆ ಬರುತ್ತೋ ಈ ಹೀಟ್ ನಿಂದ ಏನಾಗುತ್ತೆ, ಆ ವಾಟರು ಬಿಸಿಯಾಗಿ ಎವಾಪರೇಟ್ ಆಗುತ್ತೆ. ಅದು ಅರ್ತಿನಲ್ಲಿರುವ ಕ್ರೇಟರ್ನ ಮೂಲಕ ಆಚೆಗೆ ಬರುತ್ತೆ. ಸೊ ಅದನ್ನ ನಾವು ಹಾಟ್ ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ದಟ್ ಪ್ಲೇಸ್ ಈಸ್ ಕಾಲ್ಡ್ ಹಾಟ್ ಸ್ಪ್ರಿಂಗ್. ಸೊ ಒಳಗಡೆ ಡೀಪ್ ಇನ್ ಟು ದ ಅರ್ತ್ ನ ತಗೊಂಡ್ರೆ ಅಲ್ಲಿ ಏನಾಗುತ್ತೆ, ರಾಕ್ ಏನಾಗಿರುತ್ತೆ, ಲಾವಾ ಸ್ಟೇಟ್ ನಲ್ಲಿ ಇರುತ್ತೆ. ಆ ಲಾವಾ ಸ್ಟೇಟ್ ನಲ್ಲಿ ಅಂದ್ರೆ ಆ ಜಾಗ ತುಂಬಾ ಬಿಸಿಯಾಗಿರುತ್ತೆ. ಆ ಬಿಸಿ ಜಾಗಕ್ಕೆ ಯಾವಾಗ ಅಂಡರ್ ಗ್ರೌಂಡ್ ವಾಟರ್ ಬರುತ್ತೋ ಅವಾಗ ಡ್ಯೂ ಟು ದ ಹೀಟ್ ಆ ಬಿಸಿಯಾಗಿರುವ ಅಂದ್ರೆ ಎಲ್ಲಿ ರಾಕು ಆ ಮ್ಯಾಗ್ಮಾ ಸ್ಟೇಟ್, ಅದು ಲಾವಾ ಸ್ಟೇಟ್ ಅಲ್ಲಿ ಇರುತ್ತೋ ಅದನ್ನ ನಾವು ವಿ ಕಾಲ್ ಇಟ್ ಆಸ್ ಹಾಟ್ ಸ್ಪಾಟ್. ಯಾವಾಗ ಅಂಡರ್ ಗ್ರೌಂಡ್ ವಾಟರ್ ಹಾಟ್ ಸ್ಪಾಟ್ ನ ಮೀಟ್ ಆಗುತ್ತೋ ಅವಾಗ ಸೊ ದ ವಾಟರ್ ವಿಲ್ ಕನ್ವರ್ಟ್, ದ ಲಿಕ್ವಿಡ್ ವಾಟರ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ವೇಪರ್. ಆ ವೇಪರ್ ಮೇಲಿಕ್ಕೆ ಬರುತ್ತೆ. ಆ ವೇಪರ್ ಬಂದು ಟರ್ಬೈನ್ಗೆ ಬಡಿಯಂಗೆ ಮಾಡ್ತಾರೆ. ಆ ಟರ್ಬೈನ್ ರೊಟೇಟ್ ಆಗುತ್ತೆ. ಆಸ್ ದ ಟರ್ಬೈನ್ ರೊಟೇಟ್ ಇಟ್
It is connected to generator. As the turbine rotate, generator also rotate and it generate electricity. ಸೊ ಇಷ್ಟನ್ನ ನೀವು ಇದರೊಳಗೆ ನೋಡಬೇಕು. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಹಲವಾರು ಹಾಟ್ ಸ್ಪ್ರಿಂಗ್ಗಳು ಇವೆ. ಅದು ಕೆಲವು ಜಾಗ ಅಂದರೆ ಲಡಖ್, ತಾತ್ಪಾಣಿ, ಮಧ್ಯಪ್ರದೇಶದಲ್ಲಿರುವ ತಾತ್ಪಾಣಿ ಇರ್ಬೋದು, ಬಕನೇಶ್ವರ್ ಇರ್ಬೋದು. ಈ ಎಲ್ಲ ಜಾಗಗಳಲ್ಲಿ ನಾವು ಹಲವಾರು ಏನು ನೋಡ್ಬೋದು, ಹಾಟ್ ಸ್ಪ್ರಿಂಗ್ಗಳನ್ನು ನೋಡಬಹುದು. ಅದನ್ನೇ ಬಿಸಿ ನೀರಿನ ಬುಗ್ಗೆ ಅಂತ ಕರಿತೀವಿ. ಈ ಎಲ್ಲ ಜಾಗಗಳಲ್ಲೂ ನಾವು ಅದನ್ನು ನೋಡಬಹುದು. ಸೊ ಇನ್ ದೀಸ್ ಪ್ಲೇಸಸ್ ವಿ ಕ್ಯಾನ್ ಸಿ ದೋಸ್. ಇನ್ನು ನೆಕ್ಸ್ಟ್ ನಾವು ಬರೋಣ, ಅದು ಯಾವುದಪ್ಪ ಅಂದರೆ ಲೆಟ್ ಅಸ್ ಸ್ಟಡಿ ಅಬೌಟ್ ನ್ಯೂಕ್ಲಿಯರ್ ಎನರ್ಜಿ. ಯಾವ ಎನರ್ಜಿ the energy that we get from the nuclear reaction is called nuclear energy. ಸೊ ಯಾವ ಜಾಗದಲ್ಲಿ ನ್ಯೂಕ್ಲಿಯರ್ ಎನರ್ಜಿನ ಬಳಕೆ ಮಾಡಿಕೊಂಡು ಎಲೆಕ್ಟ್ರಿಕಲ್ ಎನರ್ಜಿನ ಜನರೇಟ್ ಮಾಡ್ತೀವೋ ಆ ಜಾಗನ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಎನರ್ಜಿನ ಪಡಿಬೇಕು ಅಂದರೆ ಯುರೇನಿಯಮನ್ನು ಫ್ಯೂಯಲ್ ಆಗಿ ಬಳಸ್ತೀವಿ. ಸೊ ಆ ಯುರೇನಿಯಂ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಕಂಟ್ರೋಲ್ಡ್ ಫಿಷನ್ ಚೈನ್ ರಿಯಾಕ್ಷನ್ಗೆ ಒಳಪಡುತ್ತೆ. ಆ ಕಂಟ್ರೋಲ್ಡ್ ಫಿಷನ್ ಚೈನ್ ರಿಯಾಕ್ಷನ್ಗೆ ಒಳಪಟ್ಟಾಗ ಲಾಟ್ ಆಫ್ ಹೀಟ್ ಎನರ್ಜಿ ಜನರೇಟ್ ಆಗುತ್ತೆ. ಆ ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ವಾಟರ್ನ ಹೀಟ್ ಮಾಡ್ತೀವಿ. ಲಿಕ್ವಿಡ್ ವಾಟರ್ ವಿಲ್ ಬಿ ಕನ್ವರ್ಟೆಡ್ ಇಂಟು ವೇಪರ್. ಆ ವೇಪರು ಬಂದು ಟರ್ಬೈನ್ಗೆ ಬಡಿಯುತ್ತೆ. ಟರ್ಬೈನ್ ರೊಟೇಟ್ಸ್. ಆಸ್ ದ ಟರ್ಬೈನ್ ಇಸ್ ಕನೆಕ್ಟೆಡ್ ಟು ಜನರೇಟರ್ ಆಲ್ಸೋ ರೊಟೇಟ್ ಅಂಡ್ ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಯುರೇನಿಯಂನ ನಾವು ಇಲ್ಲಿ ಫ್ಯೂಯಲ್ ಆಗಿ ಬಳಸ್ತಾ ಇದ್ದೀವಿ. ಇಲ್ಲಿ ನಾವು ಪ್ರಿನ್ಸಿಪಲನ್ನು ಕಂಟ್ರೋಲ್ ಫಿಷನ್ ಚೈನ್ ರಿಯಾಕ್ಷನ್ ಅನ್ನುವ ಪ್ರಿನ್ಸಿಪಲ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಹಾಗಾದ್ರೆ ವಾಟ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಎಕ್ಸಾಮ್ಗೆ. ಹಾಗಾದ್ರೆ ಅಡ್ವಾಂಟೇಜ್ ಏನು ನ್ಯೂಕ್ಲಿಯರ್ ಎನರ್ಜಿನ ಬಳಕೆ ಮಾಡೋದು? ಲಾರ್ಜ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ನಮಗೆ ಸಿಗುತ್ತೆ. ಒಂದು, ಇಟ್ ವಿಲ್ ನಾಟ್ ಪ್ರೊಡ್ಯೂಸ್ ಎನಿ ಸ್ಮೋಕ್. ಇಫ್ ಯು ಯೂಸ್ ಇಟ್ ಇನ್ ಎ ಪ್ರಾಪರ್ ವೇ, ನೋ ಪೊಲ್ಯೂಷನ್. ಇದು ಅಡ್ವಾಂಟೇಜ್. ಇನ್ನು ಡಿಸ್ಅಡ್ವಾಂಟೇಜಿಗೆ ಬರೋಣ. ನ್ಯೂಕ್ಲಿಯರ್ ವೇಸ್ಟನ್ನ ಸ್ಟೋರ್ ಮಾಡೋದು ಮತ್ತು ಡಿಸ್ಪೋಸಲ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಏನು ಮಾಡ್ತಾರೆ, ನ್ಯೂಕ್ಲಿಯರ್ ವೇಸ್ಟ್ನ ಫಸ್ಟು ಒಂದು ಗ್ಲಾಸ್ ಕಂಟೈನರ್ ಒಳಗೆ ಸ್ಟೋರ್ ಮಾಡ್ತಾರೆ. ಅದನ್ನು ಪೂರ್ತಿ ಸೀಲ್ ಮಾಡ್ತಾರೆ. ಯಾಕೆಂದರೆ ನ್ಯೂಕ್ಲಿಯರ್ ವೇಸ್ಟನ್ನ ಎಲ್ಲಿ ಬೇಕೋ ಅಲ್ಲಿ ಎಸೆಯೋ ಹಾಗಿಲ್ಲ. ಒಂದು. ಎರಡನೇದು, ನಂತರ ಅದನ್ನು ಆ ಗ್ಲಾಸ್ ಕಂಟೈನರ್ನ ಸ್ಟೀಲ್ ಕಂಟೈನರ್ ಒಳಗಡೆ ಇಟ್ಟು ಮತ್ತು ಅದನ್ನು ಸೀಲ್ ಮಾಡಿ ಡೀಪ್ ಇಂಟು ದ ಸೀ ತಗೊಂಡೋಗಿ ಅದನ್ನು ಬರಿ ಮಾಡ್ತಾರೆ. ಸೊ ಈ ವೇಸ್ಟು ಸ್ಟೋರ್ ಮಾಡೋದು, ಡಿಸ್ಪೋಸಲ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಆಯಿತು. ನೀಟಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಉಂಟಾಗುತ್ತೆ. ಇಟ್ ಕಾಸಸ್ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್. ನೆಕ್ಸ್ಟು, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟನ್ನು ಇನ್ಸ್ಟಾಲ್ ಮಾಡೋದಕ್ಕೆ ತುಂಬ ಖರ್ಚು ಬರುತ್ತೆ. ನೆಕ್ಸ್ಟ್, ಯುರೇನಿಯಂ ಅವೈಲಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಅದನ್ನು ಸರಿಯಾಗಿ ರೀತಿ ಯೂಸ್ ಮಾಡಲಿಲ್ಲ ಅಂದರೆ ನ್ಯೂಕ್ಲಿಯರ್ ಎನರ್ಜಿನ, ದೇರ್ ಈಸ್ ಎ ರಿಸ್ಕ್ ಆಫ್ ಆಕ್ಸಿಡೆಂಟ್. ಸೊ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜ್ಗೆ ಬರುತ್ತೆ. ಇನ್ನು ಹೈಡ್ರೋಜನ್ ಇದೆ, CNG ಇದೆ. ಇವೆರಡರಲ್ಲಿ ನಾವು ಯಾರನ್ನ ಬೆಟರ್ ಫ್ಯೂಯಲ್ ಅಂತ ನೋಡೋದಾದರೆ ನಾನು ಹೈಡ್ರೋಜನನ್ನು ಬೆಟರ್ ಫ್ಯೂಯಲ್ ಅಂತೀನಿ. ಯಾಕೆಂದರೆ CNGನಲ್ಲಿ ಕಾರ್ಬನ್ ಇರೋದ್ರಿಂದ ಇಟ್ ಕಾಸಸ್ ಪೊಲ್ಯೂಷನ್. ಬಟ್ ಹೈಡ್ರೋಜನ್, ಸೊ ಇಟ್ ವಿಲ್ ನಾಟ್ ಬರ್ನಿಂಗ್ ಆಫ್ ಹೈಡ್ರೋಜನ್ ವಿಲ್ ನಾಟ್ ಕಾಸಸ್ ಎನಿ ಪೊಲ್ಯೂಷನ್. ಸೊ ಆದ್ದರಿಂದ ಹೈಡ್ರೋಜನ್ ಈಸ್ ಎ ಕ್ಲೀನರ್ ಫ್ಯೂಯಲ್ ದ್ಯಾನ್ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಅದು ಕಾರ್ಬನ್ನ ಹೊಂದಿರೋದ್ರಿಂದ ಖಂಡಿತ ಪೊಲ್ಯೂಷನ್ ಮಾಡೇ ಮಾಡುತ್ತೆ. ಸೊ ಬಟ್ ಬರ್ನಿಂಗ್ ಆಫ್ ಹೈಡ್ರೋಜನ್ ಇಸ್ ವೇಸ್ಟ್ ಫ್ರೀ. ಸೊ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಹಾಗಾದರೆ ವಾಟ್ ಆರ್ ದ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಆಫ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಫಾರ್ ಎನರ್ಜಿ? ಸೊ ಎನರ್ಜಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಎನ್ವಿರಾನ್ಮೆಂಟಲ್ ಕಾನ್ಸಿಕ್ವೆನ್ಸಸ್ ಏನಪ್ಪ ಅಂದರೆ, ಸೊ ಪೊಲ್ಯೂಷನ್ ಹೆಚ್ಚಾಗ್ತಾ ಹೋಗುತ್ತೆ. ಬಿಕಾಸ್ ವಿ ಆರ್ ಬರ್ನಿಂಗ್ ಲಾಟ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಹೆಚ್ಚು ಬಳಕೆ ಮಾಡೋದ್ರಿಂದ. ಎರಡನೇದು, ಸೊ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್ ಇನ್ ದ ಈಕೋಸಿಸ್ಟಮ್. ಸೊ ಈಕೋಸಿಸ್ಟಮ್ನಲ್ಲಿ ಖಂಡಿತ ಡಿಸ್ಟರ್ಬೆನ್ಸ್ ಉಂಟಾಗುತ್ತೆ. ಇದನ್ನು ಜ್ಞಾಪಕ ಇಟ್ಕೋಬೇಕು. ಹಾಗಾದರೆ ಯಾವುದೇ ರೀತಿಯ ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಸೊ ಎನರ್ಜಿನ ಲಿಮಿಟೆಡ್ನಲ್ಲಿ ಬಳಕೆ ಮಾಡಬೇಕು. ಇದು ಒಂದು. ಎರಡನೇದು, ಹೆಚ್ಚು ಮರಗಿಡಗಳನ್ನು ನಾವು ನೆಡೋದ್ರಿಂದ ಎಲ್ಲ ಟೈಪ್ ಆಫ್ ಪೊಲ್ಯೂಷನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಸೊ ಇವೆರಡು, ಸೊ ಹೌ ಟು ಅವಾಯ್ಡ್ ಡ್ಯಾಮೇಜ್ ಟು ದ ಎನ್ವಿರಾನ್ಮೆಂಟ್. So these are the things, these are the topics that you have to study under
that is sources of energy. So thank you for watching my YouTube channel. Still, those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. So thank you very much for supporting my YouTube channel. Once again, thank you. In the next video, we are going to get a quick revision of another chapter. Till then, thank you very much.